ನನ್ನ ಹೆಸರು ಚಂದನ್ ಎಸ್ ಪಿ ಅಂತೇಳಿ. ನಮ್ಮೂರು ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಹಳ್ಳಿ ತಾಲೂಕು. ಅಲ್ಲಿ ಒಂದು ಗ್ರಾಮ ಹಣಗೆರೆ ಕಟ್ಟೆ ಅಂತ ಶಿರ್ನಳ್ಳಿ ಗ್ರಾಮ ಅಂತ ಹೇಳಿ ನಮ್ಮದು. ಅಲ್ಲಿಂದ ನಾವು ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಫಸ್ಟ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿದ್ವಿ, ಬಟ್ ಅಲ್ಲಿ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದಾದಮೇಲೆ ನಾವು ರಾಜ್ಕುಮಾರ್ ಅಕಾಡೆಮಿ ಡಿಸೆಂಬರ್ 2021 ಜಾಯ್ನ್ ಆದ್ವಿ. ನಮ್ಗೆ ಅವಾಗ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ನಮಗೆ ಹೆಂಗಂತ. ನಾವು ಬರೋ ಟೈಮಲ್ಲಿ ಕರೆಕ್ಟಾಗಿ ಮಧು ಸರ್ ಬಂದರು. ಅವರು ಕೂಡ UPSC ಎಲ್ಲ ಬರೆದು ಅಟೆಂಪ್ಟ್ ಮಾಡಿ ಬಂದು ಅವರಿಗೊಂದು ಅನುಭವ ಇತ್ತು ಹೆಂಗೆ ಮಾಡಬೇಕು ಅನ್ನೋದು. ಅವರು ನಮಗೆ ಒಂದು ಗೈಡೆನ್ಸ್ ಕೊಟ್ಟರು, NCERTಯಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಫಸ್ಟ್ ಅಂತ. ನಾವು ಅವ್ರು ಹೇಳಿದ ಪ್ರಕಾರ NCERT ಶುರು ಮಾಡಿದ್ವಿ. ಅದಾದಮೇಲೆ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಅವರು ಸ್ಪೆಷಲ್ ಅವರ ಒಂದು ಸ್ವಇಚ್ಛೆಯಿಂದ ನಮಗೆ ನ್ಯೂಸ್ ಪೇಪರ್ಗಳನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ನ್ಯೂಸ್ ಪೇಪರ್ ಹೆಂಗೆ ರೀಡ್ ಮಾಡಬೇಕು, ಯಾವ್ಯಾವ ಕಂಟೆಂಟ್ಗಳನ್ನ ಓದಬೇಕು, ಯಾವ ಟಾಪಿಕ್ಗಳನ್ನ ಓದಬೇಕು ಕರೆಂಟ್ ಅಫೇರ್ಸ್ಗಳಿಗೆ, ಮತ್ತು NCERTನ ಹೇಗೆ ರೀಡ್ ಮಾಡಬೇಕು, ಆಥರ್ಸ್ ಬುಕ್ನ ಹೇಗೆ ರೀಡ್ ಮಾಡಬೇಕು ಅಂತ ನಮಗೆ ಫಸ್ಟ್ ಗೈಡ್ ಮಾಡಿದೆ ಅವರು. ಮಧು ಸರ್ನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮರೆಯೋಕ್ಕಾಗದಿರೋ ಪರ್ಸನ್ ಅಂದರೆ ಮಧು ಸರ್ ಅವರು. ಅದಾದಮೇಲೆ ನಮ್ಮ ಪ್ರಿಪ್ರೇಷನು ಇನ್ಸ್ಟಿಟ್ಯೂಟಿಂದ ನಮಗೇನು ತಿಳಿಯುತ್ತೆ ಅಂತ ಹೇಳಿದ್ರೆ ಒಂದು 30% 20% ತಿಳ್ಕೊಬೋದು ಅಷ್ಟೇ. ಇದು ನೆಕ್ಸ್ಟ್ ಉಳಿಯೋದೇ ನಮ್ಮ ಎಫರ್ಟ್ಸ್ಗಳು. ಇಲ್ಲಿ ನಾವು ಹೆಂಗೆ ಓದ್ತೀವಿ, ನಾವು ಎಷ್ಟು ಎಫರ್ಟ್ಸ್ ಹಾಕ್ತೀವಿ, ನಾವು ಹೆಂಗೆ ಕ್ವಶನ್ ಪೇಪರ್ನ ಪ್ಯಾಟರ್ನ ಅನಲೈಸ್ ಮಾಡ್ತೀವಿ, ನಾವು ಯಾವ ರೀತಿ ಓದ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಮದು ಈ ಇನ್ಸ್ಟಿಟ್ಯೂಟ್ ಮಾತ್ರ ತುಂಬ ಇದೆ ನಮಗೆ. ಅದರಲ್ಲಿ ನಮ್ಮ ಮಧು ಸರ್ದು ಈ ರಾಜ್ಕುಮಾರ್ ಅಕಾಡೆಮಿ ಇನ್ಸ್ಟಿಟ್ಯೂಟಲ್ಲಿ ಬಂದು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಬೋದು. ಯಾಕಂದರೆ ಗೈಡೆನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗೆ ಇಲ್ಲಿರೋ ಲೆಕ್ಚರ್ಸ್ಗಳಾಗಿರ್ಬೋದು ನಿಮಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ನೀವೇನೇ ಕ್ವಶನ್ಸ್ಗಳು ಕೇಳಿದ್ರು ಕೂಡ ನಿಮಗೆಲ್ಲರಿಗೂ ಆನ್ಸರ್ಗಳು ಮಾಡ್ತಾರೆ. ಎಲ್ಲ ಇಲ್ಲಿ ಬಂದು ನಿಮ್ಮ ಕೋಚಿಂಗ್ ಇಲ್ಲಿ ತೊಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.